ಅಂತಾನ್ ಶಿವಪ್ಪ ಮುತ್ತ ಮಗನ್ ಮದುವೆ ಫಿಕ್ಸ್ ಮಾಡಿದಪ್ಪ. ನಾ ಎಲ್ಲಿ ಫಿಕ್ಸ್ ಮಾಡ್ಲಿವಾ? ನನ್ನ ಹೆಂಡತಿ ಮತ್ತು ನೀವು ಹೋಗಿ ಹೆಣ್ಣು ನೋಡಿ ಬಂದಾರಲ್ಲ. ನಿಂಗೆ ಎಷ್ಟು ಸರಿ ಹೇಳುದ ಬಾ ಬಾ ತನ್ನಿ, ನೀ ಬರಲಿಲ್ಲ, ಎಲ್ಲಿ ಹೋಗಿದ್ಲೆ ತಿರುಗಾಡ್ಕೋತ. ಏನು ಮಾಡ್ತಿ ಬಾರವಾ, ಒಂದಿಷ್ಟು ರೊಕ್ಕ ಕೊಡೋರಿದ್ರ ಮಂದಿ. ಅವನವನು ಬಡ್ಡಿ ಇಲ್ಲ ಗಂಟಿಲ್ಲ ಕೇಳಾಕತ್ ಹೋಗಿನ ಹೇಳ, ಅವನು ಕೊಡಲಿಲ್ಲ ನೋಡು. ಬಡ್ಡಿ ಗಂಟೆ ಅವ್ರ ಆಮೇಲೆ ಇರ್ತಿತ್ಲ, ಹೆಣ್ಣು ನೋಡಕ್ ಬರ್ಬೇಕಲ್ಲ ನೀನು. ಏನು ಮಾಡ್ದವ, ಎಲ್ಲ ರೊಕ್ಕ ಇದ್ರನ ಆಟ ಐತಿ. ಆ ಮಕ್ಕಳ ಮದುವೆ ಸಂಬಂಧ ಅಂತೇಳಿ ಎಲ್ಲ ಕೂಡಿಟ್ಟಿನಿ. ಒಂದಿಟ್ಟು ಬಡ್ಡಿ ಬರ್ತೈತಿ, ರೊಕ್ಕ ಕೊಟ್ಟಿನಿ, ಇನ್ನೂ ಕೊಡವ ಮಂಗ್ಯಾನ ಮಕ್ಕಳವ್ರ. ಅಯ್ಯ ಹೌದು ಕಾಕ, ಮತ್ತ ಹೆಂಗಿನ್ನ ಕೊಡ್ತಾರ, ಸ್ವಲ್ಪ ಲೇಟ್ ಆಕೈತಿ ಅಷ್ಟೇ. ಅವ್ವ ಅವತ್ತೇ ಬಡ್ಕೋಣೆ ಅವ್ವ, ರೊಕ್ಕ ಕೊಡ್ಬೇಡಿ ಯಾರಿಗೆ, ಸುಮ್ಮ ಬ್ಯಾಂಕ್ನಾಗ ಹಿಡ ಹೋಗತ್ತೆ ಹೇಳಿ ಕೇಳ್ತಾನೆ ನೀ ಚೊಲ್ಲೆ. ಇರ್ಲಿ ಬಿಡ ಸಂತಕ್ಕೆ, ಮತ್ತೆ ಏನ್ ಮಾಡುದು ಪಾಪ, ರೊಕ್ಕದ ಆಸ್ತಿಕೆ ಕೊಟ್ಟಾರ, ಬರ್ತೈತಳ ಬಡ್ಡಿ ಅದೆಲ್ಲ ಸೇರಿ. ಮತ್ತೆ ನಿಮ್ಗೆ ಪಾಪ ನಿಮ್ ಸಂಬಂಧ ಮಾಡ್ಯಾರಲ್ಲ ಅವರು. ಏನ್ ಬಿಡವ ನಮ್ ಸಂಬಂಧ, ಏನ್ ರೊಕ್ಕ ನೋನ್ ಏನ್ ತಿನ್ನೋದೈತೇನ, ಸಾಕಲ್ಲ ದೇವ್ರು ಕೊಟ್ಟಾನ. ಹ್ಞೂ ಯವ್ವು ಅಪ್ಪ ನಮ್ಮ ಮಾತ ಕೇಳಂಗಿಲ್ಲ ನೋಡಿ, ಎಷ್ಟು ಹೇಳಿದ್ರಿ ಹಂಗ. ಯವ್ವ ಇರ್ಲಿ ಬಿಡ್ರವ, ಏನು ದೊಡ್ಡ ಇದನ್ನ ಮಾಡತ್ತೀರಿ? ಅದನ್ನ ಇಸ್ಕೋತ್ ನಾ ಕೊಟ್ಟವನ, ಅದನ್ನ ನೀವು ಯಾಕೆ ವಿಚಾರ ಮಾಡತ್ತೀರಿ? ಇರ್ಲಿ ಇರ್ಲಿ ಮತ್ತೆ ಇಸ್ಕೊಂಬರಕ್ಕೆ. ಮತ್ತೆ ಎಲ್ಲಿಗೇನು ಕಲ್ಲಪ್ಪ ತಂಗಿ? ಅವ ಕಾಲೇಜ್ಗೆ ಹೋಗ್ಯಾನವ, ಪ್ರೊಫೆಸರ್ ಅಂದ ಕಾಲೇಜಾಗ ಕಲ್ಸಕ್ಕೆ ಹೋಗ್ಯಾನ, ಬರ್ತಾನ ಮಧ್ಯಾಹ್ನ ರೇ ಚಂದೇಡರೆ. ಅದೊಂದು ಪಾಪ ನೌಕರಿ ಇಡೋದು ಚಲೋ ಆಗೈತೆ ನೋಡುವ. ತಂಗಿ ಅವಂಗ ತಿಂಗಳ 50,000-60,000 ಪೇಮೆಂಟ್ ಐತಿ ತಂಗಿ ಅವಂಗ. ಹೌದಾ? ದಡಗೋರಿ ಫುಲ್ ಪುಣ್ಯ ಮಾಡ್ಯಾರ ಬಿಡ್ರಿ ಅಂತ ನಿಮ್ಮ ಮನೆ ಸೊಸೆಯಾಗಿ ಬರಾಕ್. ಹೌದಾ ತಂಗಿ? ಹೆಂಗದಳ ಹುಡುಗಿ? ನಾ ನೋಡೇ ಇಲ್ಲ ಆಕಿನ, ಏನಿಲ್ಲ ಫೋಟೋನು ತಂದೆ ಇಲ್ಲ ಇವ್ರ. ಹುಡುಗಿ ಕಕ್ಕ ಕಣ್ಣು ಮೂಗ್ಲೆ ಮತ್ತೆ ಚಂದದಾಳ, ನಿಮ್ಮ ಮನೆ ಒಪ್ತಾಳ ಬಿಡ ಕಕ್ಕ. ಏನ ಅಂತ ಅವ್ರ ಮುತ್ತೆ ಅದು ಭಾಳ ಚಂದರ, ಮುತ್ತೆ ಗೌಡ ಕಕ್ಕ, ದಾವಣಗೆರೆಗ ದೊಡ್ಡ. ಹೌದು ತಂಗಿ, ಶಾಂತ ಕೇಳತ್ತಿಳು, ಕೇಳಿ ನಾನು. ಕಕ್ಕ ನಿಮ್ಗೆ ಈ ಶಾಂತಕ್ಕೆ ಹೆಂಗ್ ಸಿಕ್ಕಳು? ಹೆಂಗ ಏನ್ ಲವ್ ಮಾಡಿ ಮದುವೆ ಆದ್ರು, ಏನ ಅರೇಂಜ್ ಮ್ಯಾರೇಜು? ಯವ್ವ 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 ತಂಗಿ, ಅದನ್ನೇನು ಕೇಳ್ತೀಯ ಬಿಡುವ. ಯಾಕೆ ಏನಾಗೈತಿ ಹೇಳ, ಅದೇನು ದೊಡ್ಡದೈತಿ? ನೀವು ಹೇಳ್ರಿ, ನಾನು ಹೇಳಿ ಅಂತದೆಲ್ಲ. ನೋಡುವ ತಂಗಿ, ನಮ್ಮ ಕಾಲದಾಗೆಲ್ಲ ಲವ್ ಮ್ಯಾರೇಜ್ ಅವೆಲ್ಲ ಇಲ್ವಾ? ಲವ್ ಅಂತವೆಲ್ಲ ಮಾಡಿದ್ವಿ ಅಂದ್ರೆ ನಮ್ಮ ಅವ್ವ ಅಪ್ಪ ಕಾಲ ಕೈ ಕಟ್ಟಿ ಬಿಡಿತೀರಿ ನಮಗೆ, ಹಂಗಲ್ಲ. ಮತ್ತೆ ಅರೇಂಜ್ ಮ್ಯಾರೇಜ್ ಅನ್ನ? ಹೌದು ತಂಗಿ, ಮತ್ತೆ ಅರೇಂಜ್ ಮ್ಯಾರೇಜ್ ಅಲ್ಲ. ಅಂಚಾನಕ್ಕ ಶಾಂತಕ್ಕ ಒಳಗಿನಕ್ಕೆ ಇರ್ಬೇಕು ನಿಮಗೆ. ಎಲ್ಲಿ ಒಳಗಿನಕ್ಕಿ? ನನ್ನ ದೋಸ್ತಿಗೆ ಏನು ನೋಡಕ್ಕೆ ಹೋಗಿದ್ದೀವಿ, ಅವ್ನು ಪಸಂದ್ ಬರಲಿಲ್ಲ, ನನಗೆ ಹಾಕಿ ಕಳಿಸಿರ ಅವ್ನು ಸುಳ್ಳು ಮಕ್ಕಳು. ಯವ್ವ ನಾ ಏನು ಮಾಡೀನಿ ಅಂತದ, ನಿಮ್ಮ ಮನೆಗೆ ಬಂದು ಎಷ್ಟು ಚೆನ್ನಾಗಿ ಬೆಳೆಸಿದ್ನಿ, ಎಲ್ಲ ಮಾಡಿನಿ, ಎಷ್ಟು ಚೆನ್ನಾಗಿ ನೋಡ್ಕೊಂಡಲ್ರಿ ನಿಮ್ಮನ್ನ. ನೀ ಚೆನ್ನಾಗಿ ನೋಡ್ಕೊಂಡಲ್ಲ ಯಾರು ಹೇಳ್ಯಾರ? ನೀ ಜಾಗದಾಗ ಯಾರು ಬಂದ್ರು ಆಕಿನೂ ಹಿಂಗೆ ನೋಡ್ಕೊತಿದ್ಲು. ಯವ್ವ ಡೌಲ ಎಷ್ಟು ದಿಮಾಕ್ ಐತೆ ನೋಡಿ ಮುದುಕಂದ. ಮತ್ತೆ ಇನ್ಯಾನವಾ ಪರಿಮಳ ಅಕ್ಕ ಕರೆಕ್ಟ್ ಐತಿಲ್ಲ? ಹೌದು ಹೌದು ಕಕ್ಕ, ನೀ ಹೇಳೋ ಕರೆ ಐತ್ಲೆ. ಈಕೆ ಜಾಗದಾಗ ಯಾರು ಬಂದ್ರು ನೀನು ಚೆನ್ನಾಗಿ ನೋಡ್ಕೊತಿದ್ರು. ನೋಡಪ್ಪ ಹೆಂಗದಾರ ಇವ್ರಿಬ್ರು. ಕರೆಕ್ಟ್ ಹೇಳಿದ ಪರಿಮಳ ಅಕ್ಕ ನೀ. ಪಾಪಕ್ಕೆ ಮತ್ತೆ ಕರೆಕ್ಟೇ ಹೇಳ ನೀ. ಮತ್ತೆ ನಿನ್ನ ಜಾಗದಾಗ ಯಾರಿದ್ರು ಹಂಗೆ ನೋಡ್ಕೊತಿರು, ಆಕೆ ಹಂಗೆ ಹೇಳ. ಇಲ್ಲ ಅನ್ಬೇಕಾಗಿದ್ದು ಬಾ, ಆಗ ಗೊತ್ತಾಕೈತಿ ಮಗಳಿಗೆ. ಅಂತ ಕಕ್ಕ ಹಂಗ ಮುಂದೇನಾತ? ಮುಂದೇನಾಕೈತಿವ ತಂಗಿ, ನನ್ನ ದೋಸ್ತ ನೋಡಕ್ಕೆ ಹೋಯ್ದೀವು, ಅವಂಗ ಇವ್ರು ಹಾಕೊಂಡು ಮಾಡ್ಕೊಂಡ್ರು, ನನಗೆ ಈಕಿನ ಕೊಟ್ರು. ಅಂತಾನೆ ಬಿಡಕ್ಕ, ಒಂದಕ್ಕೆ ಹೋಗಿ ಯಾರು ಮಾಡ್ಕೊಂಡ್ ಬಂದಾರೆ. ಯಾಡಲ್ವಾ ತಂಗಿ, ಮೂರ. ಆಕಿ ತಂಗಿ ಹೋಗ್ಬೇಕಿದ್ಲ, ಆಕಿನ ಹೋಗ್ಬೇಕಿಂತ ಬಂದಿವ. ಅದ್ದು ಕಕ್ಕ ಮಸ್ತ್ ಲಾಟ್ರಿ ಹೊಡೆದಾರೆ. ಹೌದವ, 3 ಮಂದಿ ಅಕ್ಕ ತಂಗಿಯರಿದ್ದು, 3 ಮಂದಿನ ಕೊಟ್ಟ ಬಿಟ್ರು ಒಂದ ಗಜ್ಜಿಗೆ. ಅವ್ವ ನಮ್ಮ ಚಿಕ್ಕವ ನನ್ನ ದೊಡ್ಡಮ್ಮನ ಹಂಗ ಮದುವೆ ಆಗೈತಿ, ನಿಮ್ಮ ಜೊತೆನ ತಂಗಿ ಮದುವೆ ಬೇರೆ ಬೇರೆ ಡೇಟ್ಗೆ ಆಗ್ಯಾವ. ಆದ್ರೆ ಏನು ಒಪ್ಸೋದೇನಿತ್ಲ, ಏನಾರು ಹಣ್ಣಗಂಡು ಕಾರ್ಯಕ್ರಮ ಅದೆಲ್ಲ ಒಮ್ಮೆ ಮಾಡಿಬಿಟ್ರು ನೋಡುವ ನಮ್ಮ ಮನ್ಯಾಗ. ಹಾಂ ಶಾಂತಕ್ಕ, ಮತ್ತೆ ನಿಮ್ಮವ್ವ ಅದು ಏನಾಗ ಶಾಲೆ ಅದು ಕಲ್ತಿಲ್ಲಾಗಿರ ತಂಗಿ? ಆಗಿಲ್ಲ ಶಾಲೆ, ನಾವು ಕಲ್ತಿಲ್ಲ ಶಾಲೆ, ನಮ್ಮವ್ವ ಅದು ಎಲ್ಲಿ ಕಲಿತಾರು? ಶಾಂತಕ್ಕ ಏಟಾಗೈತಿ ನಿಮ್ಮ ಶಾಲೆ? ತಂಗಿ 5ನೇ ಸಾಲಿಗಿದ್ನಿ, ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿಲ್ಲ, ಮಾಸ್ತರ್ ಬಡದ, ಅವತ್ತಿಂದ ನಾ ಸಾಲಿಗೆ ಹೋಗ್ಲಿಲ್ವ. ಎಲ್ಲಿದ ನೋಡ್ ಸಾಲಿನ ಬೇಡ ಅಂತ ಹೇಳಿ ಬಿಟ್ನಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಮುತ್ತ ನಿಂದಟಾಗೈತಿ ಸಾಲಿ? ಯವ್ವ ತಂಗಿ, ನಾನು 10ನೇ ಮುಗಿದ ನಾ ಮಿಲ್ಟ್ರಿಗೆ ಹೋಗಿನ್ವಾ. ಮುತ್ತ ನೀ ಮಿಲ್ಟ್ರಿಗೆ ಹೋಗಿದ್ದೆ?
ತಂಗಿ ಅವಾಗೆಲ್ಲ 10ನೇ ಸಾಲಿ ಕಲಿತಿರ ಎಲ್ಲ ಮಿಲಿಟರಿ ಪೊಲೀಸ ಎಲ್ಲ ನೌಕರಿ ಕೊಡ್ತಿದ್ರು ಆಗಿನ ಕಾಲದಾಗೆಲ್ಲ. ಮುತ್ಯ ನೀವೆಲ್ಲ ಕಾರ್ಗಿಲ್ ಯುದ್ಧ ಅದೆಲ್ಲ ಮಾಡಿ ಬಂದಿರಿ ಬಿಡ್ರಿ. ತಂಗಿ ಕಾರ್ಗಿಲ್ ಯಾಕೆ ಅದಕ್ಕಿಂತ ಮುಂಚೆ ಏಟು ಇದ್ದಾಗೆಲ್ಲ ಎಲ್ಲ ಮಾಡಿ ಬಂದನ್ನೆ. ಮತ್ತೆ ನಿಮ್ಗ ಗುಂಡದ ಎಲ್ಲಿ ಕುತ್ತಿರ್ಲಿಲ್ಲ, ಬುಲೆಟ್ ಅದು ಎಲ್ಲಿ ಹತ್ತೆ ಇಲ್ಲ, ಯಾನ ಗಾಯನೂ ಇಲ್ಲ ನಿಮ್ಮ ಮೇಲೆ. ತಂಗಿನ ಎಲ್ಲರಿಗೂ ಶೂಟ್ ಮಾಡ್ತಿದ್ನಿ, ಕರೆ ಒಂದು ಬುಲೆಟ್ ನಂಗೆ ಕೂರಲ್ಲ, ನಾ ಹಂಗೆ ಶೂಟ್ ಮಾಡ್ತೀನಿ. ಮುತ್ತಾನಿ ಅಲ್ಲಿ ಯುದ್ಧಕ್ಕದು ಹೋಗಿದ್ಯೋ ಬರೀ ಒಳಗೆ ಕುಂತಿದ್ದು? Emotional damage. ಕರೆಕ್ಟ್ ಕೇಳಿದ ನೋಡಿ ತಂಗಿ ಅವ್ನ ಕ್ವಶನ್ ಇದನ್ನ. ಹೌದು ಶಾಂತಕ್ಕ, ಮತ್ತೆ ಒಂದು ಬುಲೆಟ್ ಕುತ್ತಿಲ್ವ ಮುತ್ಯಾಗ, ಮತ್ತೆ ಅದು ಹೆಂಗ ಅಂತ. ತಂಗಿನ ಯುದ್ಧಕ್ಕೆ ಹೋಗ್ತೀನಿ, ಕರೆ ಅಷ್ಟು ಟೆಕ್ನಿಕ್ಲಿ ನಾ ಗುಂಡು ಹಾಕ್ತೀನಿ ಅವ್ರಿಗೆ. ಅದಂಗ ಮುತ್ಯ? ತಂಗಿ ನನ್ನ ಹಗರ್ ತಿಳಿಬೇಡ, ನಾ ಎಲ್ಲ ಅವಾಗೆಲ್ಲ ಭಾಳ ಯುದ್ಧ ಮತ ಮಾಡಿ ಕಾರ್ಗಿಲ್ ಯುದ್ಧದಾಗ ನನ್ನ ಹೆಸರು ಐತಿ ಗೊತ್ತಿದ್ದಿಲ್ಲ. ಅವ್ವ ಏನತ್ತೈತಿ ಹೆಸರು? ನಮ್ಮ ತಂಗಿ ನನ್ನ ಊರಾಗ ನಾನು ಕಾರ್ಗಿಲ್ ಶಿವಪ್ಪ ಅಂತ ಕರೀತಾರ. ಹೌದು ಶಾಂತಕ್ಕ? ಹೌದಳವ, ಕಾರ್ಗಿಲ್ ಯುದ್ಧ ಮಾಡಿ ಉಳಿದು ಬಂದ ಒಬ್ಬ ಅದಾನ, ಅದಕ್ಕೆ ಕರೀತಾರ ಹಂಗ. ಬಿಡಪ್ಪ ಮುತ್ಯ, ಮತ್ತೆ ನೀನು ಮನಗಂಡ ಹೆಸರು ಮಾಡಿದಿ. ಹೌದು ತಂಗಿ, ಎಲ್ಲರೂ ಹಂಗೆ ಇಲ್ವಾ, ನಾನು ಯುದ್ಧ ಮಾಡೇನಿ, ಇಲ್ಲಂದ್ರೂ ಒಂದು 200 ಮಂದಿನ ಕೊಂದನಿ. ಅಕ್ಕ ನೀ ಕೊಂದದಿಲ್ಲ, ಅವ್ರು ನಮ್ಮ ಕಡೆಯವ್ರ ಏನು ಬೇರೆ ಕಡೆಯವ್ರು? ಮಗನ ನಮ್ಮ ಕಡೆಯವ್ರ ಹೆಂಗೆ ಕೊಲ್ಲಕ್ಕೆ ಬರ್ತೈತಿ, ಬ್ಯಾರೆದವ್ರನ್ನ ಕೊಂದಿದ್ವಿ. ಇಲ್ಲ ಕಕ್ಕ, ಸುಮ್ಮನೆ ಎಚ್ಚರಿಕೆ ಮಾಡಿ ಸಿಟ್ಟು ಮಾಡ್ಕೋಬೇಡ. ಶಿಟ್ಕ್ ಮಾಡ್ಕೊಳ್ಳೋದು ಏನೈತಿವ, ನಂಗೂ ಗೊತ್ತಾಕತಿ. ಯವ್ವ ನಂಗೂ ಮಿಲಿಟ್ರಿಗೆ ಹೋಗ್ಬೇಕಂತ ಆಸೆ ಐತಿ. ತಂಗಿ ನೀ ರಾತ್ರಿ ಒಬ್ಬಕ್ಕೆ ತಿರುಗಾಡಂಗಿಲ್ಲ ಮಿಲಿಟ್ರಿಗೆ ಹೋಗಿ. ಬಿಡ, ಎದಕ್ಕೆ ಏನಾರಿ ಅಂತಿ ಪಾಪ ಹುಡುಗಿಗೆ, ಅದಕ್ಕೂ ಒಂದು ಆಸೆ ಇರೋದಿಲ್ಲ. ಆಕೆ ಏನು ಬಿಡ, ನಿಮಿಷಕ್ಕೊಂದೊಂದು ಆಸೆ ಬರ್ತಾವ. समझ रहे हो? समझ रहे हो आप? समझ रहे हो ना? ನಮ್ಮವ್ವ ನನಗೆ ಒಟ್ಟೆ ಸೇರಂಗೇ ಇಲ್ಲ, ಬರೀ ಅನ್ನಾಗ ಸೇರ್ತಾವ. ಅದು ಕರೆನ, ನನ್ನ ಮಗಳು ಒಟ್ಟ ಸೇರಂಗೇ ಇಲ್ಲ, ಬರೀ ಕಲ್ಯಾಣ ಸೇರ್ತಾಳ ನೋಡು. ನನ್ನ ಮಗ ಮತ್ತೆ ಶಾನೆ ಅದ, ನೌಕರಿ ಹಿಡ್ದ ನೋಡ್ಲ, ಈಕಿ ಅಟ್ಟಂತ ಕಲ್ದ ಸರಿ ನೌಕರಿ ಹಿಡಿದಿಲ್ಲ ಈಕಿ. ಯವ್ವ ನಂಗೂ ಬ್ಯಾಂಕ್ನಾಗ ನೌಕರಿ ಸಿಕ್ಕಿತ್ತು, ಅಪ್ಪನ ಬೇಡ ನಾನು ಅದಕ್ಕೆ ಬಿಟ್ಟೇನಿ. ಎಲ್ಲಿಲ್ವಾ ಪಾಪ ಹೆಣ್ಮಕ್ಳು ಹಾಕಾರ, ಅವ್ರನ್ಯಾಗ ದುಡಿಸೋದು, ಮದಿ ಮಾಡಿ ಕಾಮ್ಗಿರ್ಲಿ, ಅವ್ರ ಮದಿ ಮಾಡ್ಕೊಂಡ. ಆತು ಬಿಡ್ರಿವ, ನಿಮ್ಮ ಮಗಳು ಏನು ಚೆನ್ನಾಗಿಲ್ಲ, ಹೋಗಿ ಕೆಲಸ ಮಾಡ್ರಿ. ಇರ್ಲಿ ಬಿಡವ, ಏನ್ ಹೆಣ್ಮಕ್ಳು ಒಂದು ಆಶನಲ್ಲ, ಇರ್ಲಿ ಬಿಡು. ಮತ್ತ ಪರಿಮಳ ಈಗೇನು ಮುಗಿ ಸುಡೋಗೈತಿ ನಿನಗ? ಇಲ್ಲ, ಗಂಡು ಆಫೀಸ್ಗೆ ಹೋದ, ಮಕ್ಕಳು ಸಾಲಿಗೆ ಹೋದು, ಮತ್ತು ನಂಗೂ ಭಾಳ ಬೇಜಾರಾಗೈತಿ ಒಬ್ಬಕ್ಕೆ ಕೂತ, ಅದಕ್ಕೆ ಬನ್ನಿ ಹೇಳಿ ಏನು ಮಾಡತ್ತಾರ ಶಾಂತಕ್ಕೆ ಹೋಗತ್ತೆ. ಏನು ಮಾಡೋಣವಾ, ಅದ ಮಗನ ಮದುವೆ ಯೋಚನೆ ಇನ್ನು 2 ತಿಂಗಳ ತಕ. ಏನು ಬಿಡವ ಯಾಕ, ಎಲ್ಲಿ ಮುಹೂರ್ತ ಸುಮ್ಮ ಅಡ್ಡಿ ಕಾಳು ಹೋಗೋದು ಬಿಡ್ರಿ. ಹಂಗ ತಂಗಿ, ನಾನು ಹಂಗೆ ವಿಚಾರ ಮಾಡತ್ತೇನೆ ನೋಡುವ. ಹಂಗೆ ಮಾಡೋಣ ಐತಿ. ಹೌದು, ಮತ್ತು ಈಗ ಹೆಣ್ಣಿಗೆ ಪಾಸ್ ಬಂದೈತಿ, ಮತ್ತು ನೋಣ ಹಂಗಟಿಂಗಟ್ಟಾಗಿ ಮತ್ತೆ ಸುಳ್ಳು ಮಾಡೋಕ್ಕಿತ್ತು ಮೊದಲ ಅಕ್ಕಿ ಕಳ್ಕೊಂಬಂದು ಬಿಡೋದು ಮುಗಿದ ಹೋತು, ಮತ್ತೆ ಯಾಕೆ ನೋಣ ಯೋಚನೆ ಮಾಡೋದೈತಿ ಇದನ್ನೆಲ್ಲ. ಅದು ಕರೆನ ಬಿಡ ಶಾಂತಕ್ಕ, ಹಂಗ ಮಾಡ್ರಿ. ನಮ್ಮ ಅಣ್ಣ ಹೇಳಿದನ, ನಮ್ಮ ಅವ್ವನ ನಮ್ಮ ಸಂಸ್ಕೃತಿ ನಮ್ಮ ಇದನ ಅನ್ಕೋತ ಕೂತ್ಲ. ಹಂಗಲ್ರಿ, ಮತ್ತೆ ನಮ್ಮ ಸಂಸ್ಕೃತಿ ಬಿಡಕ್ಕೆ ಹೆಂಗೆ ಬರ್ತೈತಿ, ಹಿಂದೆ ಹಿರಿಯರು ಯಾಕೆ ಮಾಡ್ಯಾರ ಅದನ್ನೆಲ್ಲ ಅಂತ ಹೇಳಿ ನಾ ವಿಚಾರ ಮಾಡೀನಿ. ತಂಗಿ ಹರ 12 ಮಂದಿ ಕಿಚ್ಚಾರ ನಾವು ಅದೀವಿ, ನಮ್ಗೆ ಹೆಂಗೆ ತಿಳಿದೈತಿ ಹಂಗೆ ಮಾಡಿಬಿಡೋದು. ಬರಬ್ಬರ್ ಹೇಳಿದ್ ನೋಡಿ ಕಾಕಣಿ, ಇದನ್ನ ಹಿಂಗ ಹಿಂಗ ಇದ ಬರಬ್ಬರ. ಹೌದೌದು, ನಮ್ಮ ಹೆಂಗೆ ತಿಳಿಸಿ ಹಂಗೆ ಮಾಡೋನು. ಇನ್ನೊಂದು ಮಾತು ಗುರುಜಿನ ಕೇಳ್ತಿಲ್ಲ. ನೀ ಗುರುಜಿನ ಕೇಳಿದೆ ಅಂದ್ರೆ ಅವ ಇಲ್ಲ ತಾನು. ಇಲ್ರಿ, ನಾವೆಲ್ಲ ಒಳ್ಳೆ ಕೆಲಸ ಗುರುಜಿನ ಕೇಳ ಮಾಡಿದ್ವು, ಮತ್ತೆ ಇದೊಂದು ಮಗನ ಮದುವೆ ಯಾಕೆ ಹಂಗೆ ಮಾಡೋನು? ಏನು ನಿನ್ನ ಇಷ್ಟವ, ನಾವೇನು ಹೇಳಂಗಿಲ್ಲ. ಹೌದೌದು ಶಾಂತಕ್ಕೆ, ಏನು ಮಾಡ್ತೀವಿ ಮಾಡುವ, ಮತ್ತೆ ನಿನ್ನ ನಂಬಿಕೆ ಯಾಕೆ ನಾವು ಕೆಡಿಸೋನು? ಹೌದೌದು ತಂಗಿ. ತಂಗಿ ಅವಾಗಿಂದ ಕೂತದ, ಚಾನ ಕೇಳಿಲ್ಲ, ಚಾದ ಕುಡಿತೀನವ? ಬೇಡ ಶಾಂತಕ್ಕ, ಎಲ್ಲ ಕುಡ್ದ ಬಂದನಿ, ನಾಷ್ಟನೂ ಆಗೈತಿ, ಸುಮ್ಮ ಮಾತಾಡಕ್ ಬಂದನ್ಯ. ನಾನು ನಡೀತೀನಾಳ, ಯಾಕೋ ಲೇಟ್ ಆಯ್ತು. ಅಯ್ಯೋ ತಂಗಿ, ಏನೋ ಇಟ್ಕೊಂಡ್ಲ? ಬ್ಯಾಡಕ್ಕ, ಮತ್ತು ಹೋಗ್ಕೊಂಡ್ಗಪ್ಪ ಮಧ್ಯಾಹ್ನಕ್ಕೆ ಅವರು ಊಟಕ್ಕೆ ಬರ್ತಾರೋ, ಅಡಿಗೆದು ಮಾಡಬೇಕು. ಆತವ ಆಯ್ತು, ನಡಿವ ಶಾಂತಕ್ಕ. ಇಂತ ನೋಡ ಶಾಂತಕ್ಕ, ಅವನು ರೊಕ್ಕ ಕೊಟ್ಟಿನಿ, ಕೊಡಲಿಲ್ಲ ಹುಚ್ಚುಳು ಮಗ. ಇರ್ಲಿ ಬಿಡ್ರಿ, ಮತ್ತೆ ಧೈರ್ಯ ಮಾಡ್ಕೊರಿ, ಕೊಡ್ತಾನ, ಫೋನ್ ಹಚ್ಚಿ ಮಾತಾಡೋನು. ಅಪ್ಪ ಒಂದು ಆಸ್ತಿ ಪತ್ರ ಅದು ಏನಾರ ಐತೇನೆ ಅಂತಾಕ? ಐತಿ ತಂಗಿ, ಆಸ್ತಿ ಪತ್ರ ಬರೆದು ಕೊಟ್ಟಾನ, ಕರೆ ಪಾಪ ಒಂದು 2 ಲಕ್ಷ ರೂಪಾಯಿ ಸಂಬಂಧ ಅವ್ನ ಆಸ್ತಿ ಹಂಗೆ ಬರ್ಕೊಳದವ. ನಾವು ಸ್ವಲ್ಪ ಮನುಷ್ಯರದ ಯೋಚನೆ ಮಾಡ್ಬೇಕಾಗತ್ತೆ. ಆಸ್ತಿ ಪತ್ರ ಇದ್ರೆ ಸೇಫ್ ಅಪ್ಪ, ಹಂಗ ಹೆಂಗಾರ ಮಾಡಿ ಇಸ್ಕೊಳೋದು, ಅಷ್ಟ ಕೊಡ್ತಾನ, ಇಸ್ಕೊಳೋದು ಹಂಗ. ಹಾ ತಂಗಿ, ಹಂಗ ಮಾಡೋದು. ನಡೀರಿ, ಊಟಕ್ಕೂ ಲೇಟ್ ಆಗೈತಿ, ಊಟ ಅದು ಮಾಡಕ್ರೆ. ಹೇಳ್ರಿ ತಂಗಿ, ಆಯ್ತು ಊಟಕ್ಕೆ ಹೋಗೋನು, ಹೇಳ್ರಿ.